ಬರಬರ್ತಾ ಸೋಫಿಯಾಗೆ ಗಂಡನ ಜೊತೆ ಮಲಗೋದು ಅಂದ್ರೆ ಹಿಂಸೆ ಅನಿಸ್ತಿತ್ತು. ಪ್ರಿಯಕರ ಕೊಡ್ತಿದ್ದ ಸುಖದ ಮುಂದೆ ಗಂಡ ಏನೇನೂ ಇರ್ಲಿಲ್ಲ. ಅವನ ಪಟ್ಟು, ಅವನ ಏಟು ಎಲ್ಲವೂ ಸೋಫಿಯಾಗೆ ಹೊಸ ಅನುಭವವನ್ನೇ ಕೊಡ್ತಿತ್ತು. ಅರುಣ್ ಜೊತೆ ಯಾವಾಗ ಮಲಗಿದ್ರು ಸೋಫಿಯಾಗೆ ಹೊಸದಾಗಿ ಮೈನವಿರೇಳ್ತಿತ್ತು. ಇದನ್ನ ಸಹ ಸೋಫಿಯಾ ತನ್ನ ಡೈರಿಯಲ್ಲಿ ಬರ್ಕೊಂಡಿದ್ಲು. ಪ್ರಿಯಕರನ ಹೊಡೆತಗಳಿಗೆ ಸಿಕ್ಕಿ ನಲುಗ್ತಿದ್ದ ಸೋಫಿಯಾಗೆ ಅವನೇ ಸರ್ವಸ್ವವಾಗಿ ಹೋಗಿದ್ದ. ಆಗ್ಲೇ ಇವಳು ಗಂಡನನ್ನ ದೂರ ಮಾಡ್ಕೊಂಡ್ರೆ ಅರುಣ್ ಜೊತೆ ಹಾಯಾಗಿ ಇರಬಹುದು ಅಂತ ನಿರ್ಧರಿಸಿದ್ಲು. ಅರುಣ್ ಕೂಡ ನನ್ನ ಹೆಂಡತಿಯನ್ನ ಕೇರಳಕ್ಕೆ ಕಳಿಸ್ತೀನಿ, ನಾವಿಬ್ರು ಜೊತೆಯಾಗಿ ಬದುಕೋಣ ಅಂತ ಹೇಳಿದ್ದ. ಅಲ್ಲದೆ ನನ್ನ ಮಗನನ್ನ ಕೂಡ ಇಂಡಿಯಾಗೆ ಕಳಿಸ್ತೀನಿ, ನೀನು ಕೂಡ ನಿನ್ನ ಗಂಡನನ್ನ ವಾಪಸ್ ಇಂಡಿಯಾಗೆ ಕಳಿಸಿಬಿಡು ಅಂತ ಹೇಳಿದ್ದ. ಹೇಳಿದಂತೆ ಅರುಣ್ ತನ್ನ ಹೆಂಡತಿ ಮಗನನ್ನ ಭಾರತಕ್ಕೆ ಕಳಿಸಿದ್ದ. ಇತ್ತ ಸ್ಯಾಮ್ ಕಷ್ಟಪಟ್ಟು ದುಡಿತಿದ್ದ. ಹೆಂಡತಿಗೂ ಕೂಡ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಿತ್ತು. ಇದರಿಂದ ಮೆಲ್ಬೋರ್ನ್ ನಲ್ಲೇ ಸೆಟ್ಲ್ ಆಗಿ ಮಗನಿಗೆ ಒಳ್ಳೆ ಭವಿಷ್ಯವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದು ಇವನ ಉದ್ದೇಶವಾಗಿತ್ತು. ಆದ್ರೆ ಸೋಫಿಯಾ ತನ್ನ ಮನಸ್ಸಿನಲ್ಲಿದ್ದ ಮಾತನ್ನ ಗಂಡನಿಗೆ ನೇರವಾಗಿ ಹೇಳಿದ್ಲು. ನೀನು ಕೇರಳಕ್ಕೆ ವಾಪಸ್ ಹೊರಟು ಹೋಗು ಅಂತ ಹೇಳದೆ ನಾವು ಕೇರಳಕ್ಕೆ ಹೋಗೋಣ, ಇಲ್ಲಿ ಜೀವನ ತುಂಬಾ ಕಷ್ಟವಾಗ್ತಿದೆ, ಈ ಯಾಂತ್ರಿಕ ಬದುಕು ನಮಗೆ ಬೇಡ ಅಂತ ಹೇಳಿದ್ಲು. ಆದ್ರೆ ಇದಕ್ಕೆ ಸ್ಯಾಮ್ ಒಪ್ಪಿರ್ಲಿಲ್ಲ. ಬೇಕಾದ್ರೆ ನೀನು ಕೆಲಸ ಬಿಟ್ಟು ಮನೆಯಲ್ಲೇ ಇರೋ, ನಿಮ್ಮ ಅಕ್ಕ ಎಷ್ಟು ದಿನ ಅಂತ ನಮ್ಮ ಮಗನನ್ನ ನೋಡ್ಕೊಳ್ತಾಳೆ, ನೀನು ಮನೆಯಲ್ಲೇ ಹಾಯಾಗಿರೋ, ನಾನು ಕೆಲಸ ಮಾಡಿ ನಿಮ್ಮನ್ನ ಸಾಕ್ತೀನಿ, ಇಲ್ಲೇ ಒಂದು ಮನೆಯನ್ನ ತಗೊಂಡು ಮೂವರು ಹಾಯಾಗಿ ಜೀವನ ಮಾಡೋಣ ಅಂತ ಸ್ಯಾಮ್ ಹೆಂಡತಿ ಸೋಫಿಯಾಗೆ ಹೇಳಿದ್ದ. ಗಂಡ ಹೀಗೆ ಹೇಳ್ತಿದ್ದಂತೆ ಸೋಫಿಯಾ ಶಾಕ್ ಆಗಿ ಹೋಗಿದ್ಲು. ಇದರಿಂದ ಮಾಡೋಕೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಗಂಡ ಸ್ಯಾಮ್ನ ಸಾಯಿಸೋದು ಒಂದೇ ದಾರಿ ಅಂತ ಭಾರತೀಯ ನಾರಿಯಂತೆ ಯೋಚಿಸಿದ್ಲು. ಸೋಫಿಯಾ ಹಾಗೂ ಅರುಣ್ ಪ್ಲಾನ್ ಮಾಡಿ ಸ್ಯಾಮ್ ಕೊಲೆಗೆ ಮುಂದಾಗಿದ್ರು. ಫೋನ್ ಮೂಲಕ ಮಾತನಾಡ್ಕೊಂಡ್ರೆ ಅನುಮಾನ ಬರುತ್ತೆ ಅಂತ ಹೇಳಿ ಫೇಸ್ಬುಕ್ ಮೆಸೆಂಜರ್ ಮೂಲಕ ಇವರಿಬ್ರು ಮಾತನಾಡಿಕೊಳ್ತಿದ್ರು. ಆಗ್ಲೇ ಸ್ಯಾಮ್ನ ಖುದ್ದಾಗಿ ನಾನೇ ಸಾಯಿಸ್ತೀನಿ ಅಂತ ಅರುಣ್ ಸೋಫಿಯಾಗೆ ಮಾತು ಕೊಟ್ಟಿದ್ದ. ಕೊಟ್ಟ ಮಾತಿನ ಪ್ರಕಾರ 2015 ಜುಲೈ 16 ಮೆಲ್ಬೋರ್ನ್ ನ ಲಾರೋ ರೈಲ್ವೆ ಸ್ಟೇಷನ್ಗೆ ಬಂದಿದ್ದ ಸ್ಯಾಮ್ ಮೇಲೆ ಅರುಣ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ. ಸ್ಯಾಮ್ ಬಲವಾಗಿ ಇದ್ದಿದ್ರಿಂದ ಅಂದು ಅರುಣ್ ನಿಂದ ತಪ್ಪಿಸಿಕೊಂಡಿದ್ದ. ಅರುಣ್ ಯಾರಿಗೂ ಕಾಣಿಸದಂತೆ ಮಂಕಿ ಕ್ಯಾಪ್ ನ ಧರಿಸಿ ಬಂದಿದ್ರಿಂದ ಇವನ ಗುರುತು ಯಾರಿಗೂ ಸಿಕ್ಕಿರ್ಲಿಲ್ಲ. ಅಲ್ಲದೆ ಸುತ್ತಮುತ್ತ ಇದ್ದ ಜನ ಕೂಡ ಧಾವಿಸಿದ್ರಿಂದ ಸ್ಯಾಮ್ ನ ಸಾಯಿಸೋಕೆ ಆಗೋದೆ ಅರುಣ್ ಅಂದು ಅಲ್ಲಿಂದ ಪರಾರಿಯಾಗಿದ್ದ. ಸ್ಯಾಮ್ ತಲೆಗೆ ಗಂಭೀರವಾದ ಗಾಯವಾಗಿದ್ರಿಂದ ಸ್ಥಳೀಯರು ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸ್ಯಾಮ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರು. ಕೇಸ್ನ ದಾಖಲಿಸಿಕೊಂಡ ಮೆಲ್ಬೋರ್ನ್ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ಆದ್ರೆ ತನಗೆ ಇಲ್ಲಿ ಯಾರು ಶತ್ರುಗಳಿಲ್ಲ ಅಂತ ಸ್ಯಾಮ್ ಹೇಳಿದ್ದ. ಮೆಲ್ಬೋರ್ನ್ ನ ಕ್ರೈಮ್ ಬ್ರಾಂಚ್ ಪೊಲೀಸರು ಸ್ಯಾಮ್ ಹೆಂಡತಿ ಸೋಫಿಯಾನು ಪ್ರಶ್ನಿಸಿದ್ರು. ಇವಳು ಕೂಡ ನನಗೂ ಯಾರ ಮೇಲೂ ಅನುಮಾನ ಇಲ್ಲ ಅಂತ ಹೇಳಿದ್ರಿಂದ ಪೊಲೀಸರು ಕೇಸ್ನ ಕ್ಲೋಸ್ ಮಾಡೋಕೆ ಮುಂದಾಗಿದ್ರು. ಆದ್ರೆ ಸೋಫಿಯಾ ಮೇಲೆ ಅನುಮಾನ ಇದ್ದಿದ್ರಿಂದ ಇವಳ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದಾಗ ಅರುಣ್ ಜೊತೆ ಹೆಚ್ಚಾಗಿ ಮಾತನಾಡಿರೋದು ಪೊಲೀಸರ ಗಮನಕ್ಕೆ ಬಂದಿತ್ತು. ಅಲ್ಲದೆ ಇವರ ಕಾಲ್ ರೆಕಾರ್ಡ್ ಕೂಡ ಚೆಕ್ ಮಾಡಿದಾಗ ಅರುಣ್ ಹಾಗೂ ಸೋಫಿಯಾ ನಡುವೆ ಇದ್ದ ಅಕ್ರಮ ಸಂಬಂಧದ ವಿಚಾರ ಪೊಲೀಸರಿಗೆ ಗೊತ್ತಾಗಿತ್ತು. ಇವರ ಮೆಸೆಂಜರ್ ಹಾಗೂ ವಾಟ್ಸ್ಆಪ್ ಮೇಲೆ ಕಣ್ಣಿಟ್ಟಿದ್ದ ಪೊಲೀಸರಿಗೆ ಸೋಫಿಯಾ ಹಾಗೂ ಅರುಣ್ ನಡುವೆ ನಡೆಯುತ್ತಿದ್ದ ಕಾಮದಾಟ ಗೊತ್ತಾಗಿ ಹೋಗಿತ್ತು. ತನ್ನ ಮೇಲೆ ನಡೆದ ದಾಳಿ ಬಳಿಕ ಸ್ಯಾಮ್ಗೆ ಹೆಂಡತಿ ಸೋಫಿಯಾ ಮೇಲೆ ಅನುಮಾನ ಶುರುವಾಗಿತ್ತು. ಯಾಕಂದ್ರೆ ತನ್ನ ಮೇಲಿನ ದಾಳಿಗೂ ಮೊದಲು ಇವಳ ವರ್ತನೆ ಬೇರೆ ರೀತಿ ಇತ್ತು. ಆದ್ರೆ ತನ್ನ ಮೇಲೆ ದಾಳಿ ನಂತರ ಸೋಫಿಯಾ ವರ್ತನೆ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಆಗ್ಲೇ ಆಸ್ಟ್ರೇಲಿಯಾದಲ್ಲಿ ತನ್ನ ಮೇಲೆ ದಾಳಿ ಮಾಡಿದ್ದು ಯಾರು ಅಂತ ಪತ್ತೆ ಹಚ್ಚೋಕೆ ಸ್ಯಾಮ್ ಮುಂದಾಗಿದ್ದ. ಅಲ್ಲದೆ ಸ್ಯಾಮ್ಗೆ ತನ್ನ ಹೆಂಡತಿ ಸೋಫಿಯಾ ಈ ಹಿಂದೆ ಕೇಳಿದ ಪ್ರಶ್ನೆಗಳು ಹಾಗೂ ಅವಳ ನಡವಳಿಕೆ ಮೇಲೆ ಅನುಮಾನ ಶುರುವಾಗಿತ್ತು. ಅಂದಿನಿಂದ ಸ್ಯಾಮ್ ಹೆಂಡತಿ ಮೇಲೆ ಒಂದು ಕಣ್ಣಿಟ್ಟಿದ್ದ. ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಸೋಫಿಯಾ ಆಫೀಸ್ ಮುಂದೆ ರಹಸ್ಯವಾಗಿ ಇವಳ ಮೇಲೆ ನಿಗಾ ವಹಿಸಿದ್ದ. ಆಗ್ಲೇ ಸೋಫಿಯಾ ಅರುಣ್ ಜೊತೆ ಇರೋದನ್ನ ನೋಡಿ ಸ್ಯಾಮ್ ಶಾಕ್ ಆಗಿ ಹೋಗಿದ್ದ. ಅವರಿಬ್ರು ತೀರಾ ಹತ್ತಿರವಾಗಿರೋದನ್ನ ನೋಡಿ ಸ್ಯಾಮ್ಗೆ ಎದೆ ಒಡೆದು ಹೋಗಿತ್ತು. ಅಂದು ತನ್ನ ಮೇಲೆ ದಾಳಿ ನಡೆಸಿದ್ದು ಇದೇ ಅರುಣ್ ಅನ್ನೋದು ಸ್ಯಾಮ್ಗೆ ಗೊತ್ತಾಗಿ ಹೋಗಿತ್ತು. ಅಂದಿನಿಂದ ಇವನಿಗೆ ಹೆಂಡತಿಯನ್ನ ಕಂಡ್ರೆ ಎಲ್ಲಿಲ್ಲದ ಭಯ ಶುರುವಾಗಿತ್ತು. ಒಂದಲ್ಲ ಒಂದು ದಿನ ತನ್ನ ಹೆಂಡತಿಯೇ ನನ್ನನ್ನ ಸಾಯಿಸಿ ಬಿಡ್ತಾಳೆ ಅಂತ ಸ್ಯಾಮ್ ಭಾವಿಸಿದ್ದ. ಅಂದಿನಿಂದ ಪ್ರತಿ ಕ್ಷಣವೂ ಎಚ್ಚರವಾಗಿರ್ತಿದ್ದ. 2015 ಅಕ್ಟೋಬರ್ನಲ್ಲಿ ಸ್ಯಾಮ್ ಹಾಗೂ ಸೋಫಿಯಾ ಕೇರಳಕ್ಕೆ ಬಂದಿದ್ರು. ಸ್ಯಾಮ್ ಹಾಗೂ ಸೋಫಿಯಾ ಮನೆ ಅಕ್ಕಪಕ್ಕದಲ್ಲೇ ಇದ್ದಿದ್ರಿಂದ ಇವರು ಬೇರೆ ಬೇರೆ ಕಡೆ ಹೋಗ್ಬೇಕು ಅನ್ನೋ ತಲೆನೋವಿರ್ಲಿಲ್ಲ. ಹೀಗೆ ಕೇರಳಕ್ಕೆ ಬಂದಿದ್ದ ಸ್ಯಾಮ್ ತನ್ನ ಹತ್ತಿರದ ಬಂಧುಗಳು ಹಾಗೂ ಆಪ್ತ ಸ್ನೇಹಿತರಿಗೆ ಸೋಫಿಯಾ ಅಕ್ರಮ ಸಂಬಂಧದ ವಿಚಾರವನ್ನ ಹೇಳಿದ್ದ. ಅಲ್ಲದೆ ಈ ಸಲ ನಾನು ಆಸ್ಟ್ರೇಲಿಯಾಗೆ ಹೋದ್ರೆ ವಾಪಸ್ ಬರ್ತೀನಿ ಅನ್ನೋ ನಂಬಿಕೆ ಇಲ್ಲ ಅಂತಾನು ಹೇಳಿದ್ದ. ಒಂದು ವೇಳೆ ಹಾಗೇನಾದ್ರೂ ಬಂದ್ರೆ ನನ್ನ
ಶವಪೆಟ್ಟಿಗೆ ಬರಬಹುದು ಅಂತಾನು ಶ್ಯಾಮ್ ಸ್ನೇಹಿತರು ಹಾಗೂ ಬಂಧುಗಳ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿದ್ದ. ಆದ್ರೆ ಹಾಗೆಲ್ಲ ಏನು ಆಗೋದಿಲ್ಲ ಅಂತ ಅವರು ಧೈರ್ಯ ತುಂಬಿದ್ರು. ಇದಾದ ಬಳಿಕ ಅಕ್ಟೋಬರ್ 11ರಂದು ಸ್ಯಾಮ್ ಆಸ್ಟ್ರೇಲಿಯಾಗೆ ತೆರಳಿದ್ದ. ಹೀಗೆ ಹೋಗೋಕು ಮೊದಲು ತನ್ನ ತಂದೆಗೆ ಒಂದು ಮಾತು ಹೇಳಿದ್ದ. ನಾನು ಹೆಚ್ಚು ದಿನ ಬದುಕ್ತೀನಿ ಅಂತ ನನಗೆ ಅನಿಸ್ತಿಲ್ಲ. ಒಂದು ವೇಳೆ ನಾನು ಸತ್ತು ಹೋದ್ರೆ ನನ್ನ ಸಮಾಧಿಯನ್ನ ತಾತನ ಸಮಾಧಿ ಪಕ್ಕದಲ್ಲೇ ಮಾಡಿ ಅಂತ ಸ್ಯಾಮ್ ತಂದೆ ಮುಂದೆ ಕಣ್ಣೀರು ಹಾಕಿದ್ದ. ಮಗನ ಮಾತನ್ನ ಕೇಳಿದ ಸ್ಯಾಮ್ ತಂದೆ ಕೂಡ ಕಣ್ಣೀರು ಹಾಕಿದ್ರು. ಅಷ್ಟು ಭಯವಿದ್ರೆ ಆಸ್ಟ್ರೇಲಿಯಾಗೆ ಯಾಕೆ ಹೋಗ್ತೀಯಾ, ಇಲ್ಲೇ ಇದ್ದು ಏನಾದ್ರೂ ಕೆಲಸ ಮಾಡ್ಕೊಂಡಿರು ಅಂತ ಅಂದು ಸ್ಯಾಮ್ ತಂದೆ ಹೇಳಿದ್ದ. ಆದ್ರೆ ಇವನು ನನ್ನ ಮಗನ ಮುಖ ನೋಡದೆ ನನಗೆ ಇರೋಕೆ ಸಾಧ್ಯವಿಲ್ಲ. ಪ್ರೀತಿಸಿದ ಹೆಂಡತಿ ಮೋಸ ಮಾಡಿದ್ಲು. ಹೊರಗಿನ ಶತ್ರುಗಳಿಂದ ಬೇಕಾದ್ರೆ ತಪ್ಪಿಸ್ಕೋಬಹುದು, ಆದ್ರೆ ಮನೆಯಲ್ಲಿರೋ ಶತ್ರುಗಳಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸ್ಯಾಮ್ ಹೆಂಡತಿ ಸೋಫಿಯಾ ಜೊತೆ ಫ್ಲೈಟ್ ಹತ್ತಿದ್ದ. ಸ್ಯಾಮ್ ಕೊನೆಯದ್ದಾಗಿ ಕೇರಳದಿಂದ ಆಸ್ಟ್ರೇಲಿಯಾಗೆ ಬಂದಿಳಿದು 3 ದಿನಗಳು ಕಳೆದು ಹೋಗಿತ್ತು. 2015ರ ಅಕ್ಟೋಬರ್ 14ರಂದು ಅರುಣ್ ಸೋಫಿಯಾಗೆ ಸೈನೈಡ್ ನ ಕೊಟ್ಟಿದ್ದ. ಅದೇ ದಿನ ರಾತ್ರಿ ಸ್ಯಾಮ್ ಮಲಗಿರ್ಬೇಕಾದ್ರೆ ಆರೆಂಜ್ ಜ್ಯೂಸ್ ಅಲ್ಲಿ ಸೈನೈಡ್ ನ ಬೆರೆಸಿ ಅದನ್ನ ಗಂಡನಿಗೆ ಕುಡಿಯೋಕೆ ಸೋಫಿಯಾ ಕೊಟ್ಟಿದ್ಲು. ಇದನ್ನ ಕುಡಿದ ಸ್ಯಾಮ್ ಕೆಲವೇ ಕ್ಷಣಗಳಲ್ಲಿ ಸಾವಿನ ಮನೆಯನ್ನ ಸೇರಿದ್ದ. ಮಾರನೇ ದಿನ ಸೋಫಿಯಾ ತನ್ನ ಬಂಧುಗಳು ಹಾಗೂ ಸ್ನೇಹಿತರಿಗೆ ಸ್ಯಾಮ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ತಾ ಕಣ್ಣೀರು ಹಾಕಿದ್ಲು. ಆಸ್ಟ್ರೇಲಿಯಾ ಪೊಲೀಸರು ಸ್ಯಾಮ್ ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು. ಮೇಲ್ನೋಟಕ್ಕೆ ಸ್ಯಾಮ್ ಹಾರ್ಟ್ ಅಟ್ಯಾಕ್ ನಿಂದ ಮೃತಪಟ್ಟಿದ್ದಾನೆ ಅಂತ ಗೊತ್ತಾದ್ರೂ ಕೂಡ ಮೆಲ್ಬೋರ್ನ್ ಪೊಲೀಸರು ಉನ್ನತ ಮಟ್ಟದ ತನಿಖೆಗಾಗಿ ಕ್ಯಾನ್ಬೆರಾ ಕ್ರೈಮ್ ಬ್ರಾಂಚ್ ಪೊಲೀಸರ ಮೊರೆ ಹೋಗಿದ್ರು. ಪೊಲೀಸರ ಅನುಮತಿ ಮೇರೆಗೆ ಸ್ಯಾಮ್ ಮೃತದೇಹವನ್ನ ಭಾರತಕ್ಕೆ ತಂದಿದ್ರು. ಕೇರಳದ ತನ್ನ ಸ್ವಗ್ರಾಮದಲ್ಲೇ ಅಂತ್ಯಕ್ರಿಯೆಗಳನ್ನ ಮಾಡಿ ಮುಗಿಸಿದ್ರು. ಸ್ಯಾಮ್ ಅಂತ್ಯಕ್ರಿಯೆಗೆ ಬಂದ ಪ್ರತಿಯೊಬ್ಬರಿಗೂ ಸೋಫಿಯಾ ಮೇಲೇನೆ ಅನುಮಾನವಿತ್ತು. ಆದ್ರೆ ಈ ಬಗ್ಗೆ ಯಾರೊಬ್ಬರು ಮಾತನಾಡ್ಕೊಳ್ಳೋಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಸ್ಯಾಮ್ ಮೃತಪಟ್ಟಿದ್ದು ಆಸ್ಟ್ರೇಲಿಯಾದಲ್ಲಿ. ಒಂದು ವೇಳೆ ಭಾರತದಲ್ಲಿ ಇವಳ ವಿರುದ್ಧ ಕೇಸ್ ದಾಖಲಾದ್ರೆ ಇಲ್ಲಿ ಇವರಿಗೆ ಶಿಕ್ಷೆ ಬೀಳೋದು ಕಷ್ಟ ಅಂತ ಎಲ್ರಿಗೂ ಗೊತ್ತಿತ್ತು. ಅದೇ ಆಸ್ಟ್ರೇಲಿಯಾದಲ್ಲಿ ಆದ್ರೆ ಇವರಿಗೆ ಖಂಡಿತ ನೇಣು ಹಾಕೋದು ಗ್ಯಾರಂಟಿ ಅಂತ ಎಲ್ರೂ ಭಾವಿಸಿದ್ರು. ಸ್ಯಾಮ್ ಅಂತ್ಯಕ್ರಿಯೆಗಳು ಮುಗಿಯುತ್ತಿದ್ದಂತೆ ಸೋಫಿಯಾ ಮಗನನ್ನ ಕರ್ಕೊಂಡು ಆಸ್ಟ್ರೇಲಿಯಾಗೆ ವಾಪಸ್ ಹೊರಟು ಹೋಗಿದ್ಲು. ಸೋಫಿಯಾ ಮೆಲ್ಬೋರ್ನ್ಗೆ ಬಂದು ಇಳಿತಿದ್ದಂತೆ ಸ್ಯಾಮ್ ಪೋಷಕರು ಮಗನ ಸಾವಿನ ಮೇಲೆ ಅನುಮಾನ ವ್ಯಕ್ತಪಡಿಸಿ ಆಸ್ಟ್ರೇಲಿಯಾ ಪೊಲೀಸರಿಗೆ ಮೇಲ್ ಮೂಲಕ ದೂರು ಕೊಟ್ಟಿದ್ರು. ಅಲ್ಲಿಗಾಗ್ಲೇ ಮೆಲ್ಬೋರ್ನ್ ಪೊಲೀಸರು ಕೂಡ ಅದೇ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸುತ್ತಿದ್ದು ಸ್ಯಾಮ್ ಪೋಷಕರ ಕಂಪ್ಲೇಂಟ್ ನಿಂದ ಅವರಿಗೆ ಕೇಸ್ನ ಮುಂದಕ್ಕೆ ನಡೆಸೋದು ಇನ್ನಷ್ಟು ಸುಲಭವಾಗಿತ್ತು. ಸೋಫಿಯಾ ಆಸ್ಟ್ರೇಲಿಯಾಗೆ ಬಂದು ಇಳಿತಿದ್ದಂತೆ ಇವಳು ಮತ್ತೆ ವಾಪಸ್ ಭಾರತಕ್ಕೆ ಹೋಗದಂತೆ ಎಲ್ಲ ಏರ್ಪೋರ್ಟ್ ಗಳನ್ನ ಅಲರ್ಟ್ ಮಾಡಿದ್ರು. ಇನ್ನೊಂದು ಕಡೆ ಅರುಣ್ ಮೇಲೂ ನಿಗಾ ವಹಿಸಿದ್ರು. ಮೆಲ್ಬೋರ್ನ್ ಪೊಲೀಸರು ತನಿಖೆಯನ್ನ ಚುರುಕು ಮಾಡ್ತಿದ್ದಂತೆ ಕ್ಯಾನ್ಬೆರಾ ಕ್ರೈಮ್ ಬ್ರಾಂಚ್ ಪೊಲೀಸರಿಂದ ಒಂದು ರಿಪೋರ್ಟ್ ಇವರ ಕೈ ಸೇರಿತ್ತು. ಸ್ಯಾಮ್ ದೇಹದಲ್ಲಿ ಸೈನೈಡ್ ಅಂಶವಿರೋದು ಕನ್ಫರ್ಮ್ ಆಗಿತ್ತು. ಈ ವಿಚಾರ ಕನ್ಫರ್ಮ್ ಆಗ್ತಿದ್ದಂತೆ ಮೆಲ್ಬೋರ್ನ್ ಪೊಲೀಸರು ಕೂಡಲೇ ಸೋಫಿಯಾ ಹಾಗೂ ಅರುಣ್ ನ ಅರೆಸ್ಟ್ ಮಾಡಿ ಇವರ ಪಾಸ್ಪೋರ್ಟ್ ನ ವಶಪಡಿಸಿಕೊಂಡಿದ್ರು. ಅಲ್ಲದೆ ಇವರ ವೀಸಾನ ಕೂಡ ರದ್ದು ಮಾಡಿ ದೇಶ ಬಿಟ್ಟು ಹೋಗ ಇವರ ಮೇಲೆ ನಿರ್ಬಂಧವನ್ನ ವಿಧಿಸಿದ್ರು. ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಿದ್ದಂತೆ ಇವರಿಬ್ರು ನಾವು ಅಮಾಯಕರು ಅಂತ ಹೇಳಿದ್ರು. ಆದ್ರೆ ಪೊಲೀಸರು ಇವರಿಬ್ಬರ ನಡುವಿನ ಸರಸದಾಟಗಳಿಂದ ಹಿಡಿದು ಸ್ಯಾಮ್ನ ಸಾಯಿಸೋವರೆಗಿನ ಚಾಟಿಂಗ್ ಹಾಗೂ ಕಾಲ್ ಹಿಸ್ಟರಿಯನ್ನ ಇವರ ಮುಂದಿಟ್ಟಿದ್ರು. ಇದರಿಂದ ಪೊಲೀಸರ ಮುಂದೆ ಸೋಫಿಯಾ ಹಾಗೂ ಅರುಣ್ ನಿಜವನ್ನ ಒಪ್ಕೊಂಡಿದ್ರು. ಇವರಿಬ್ರು ಏಕಾಂತದಲ್ಲಿ ಕಾಲ ಕಳೆದಿದ್ದ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದ ಡೈರಿಯನ್ನ ಸಹ ಪೊಲೀಸರು ವಶಪಡಿಸಿಕೊಂಡಿದ್ರು. ಕೊನೆಗೆ ಸುದೀರ್ಘವಾದ ತನಿಖೆ ನಡೆದು 2018ರಲ್ಲಿ ಆಸ್ಟ್ರೇಲಿಯಾದ ಸುಪ್ರೀಂ ಕೋರ್ಟ್ ಆಫ್ ವಿಕ್ಟೋರಿಯಾ ಈ ಅಮರಕಾಮಿಗಳಿಗೆ ಶಿಕ್ಷೆಯನ್ನ ವಿಧಿಸಿತ್ತು. ಅಂದು ಜಡ್ಜ್ ಇವರಿಬ್ರು ಬರೆದಿಟ್ಟುಕೊಂಡಿದ್ದ ಇವರ ಕಾಮದಾಟದ ಕೆಲವು ಸಾಲುಗಳನ್ನ ಕೋರ್ಟ್ ನಲ್ಲಿ ಓದಿ ಹೇಳಿದ್ರು. ಐ ವಿಶ್ ಟು ಬಿ ಯುವರ್ಸ್ ಬಟ್ ಯು ಡೋಂಟ್ ಬಿಲಾಂಗ್ ಟು ಮೀ. ಕ್ಯಾನ್ ಯು ಹೋಲ್ಡ್ ಮೀ ಟೈಟ್? ಐ ವಾಂಟ್ ಟು ಡ್ರಿಫ್ಟ್ ಅವೇ ಇನ್ ಯುವರ್ ಆರ್ಮ್ಸ್. ಪ್ಲಾನಿಂಗ್ ಈಸ್ ಆಲ್ವೇಸ್ ನೀಡೆಡ್. ಅನ್ ಐಡಿಯಾ ವಿತೌಟ್ ಅ ಪ್ಲಾನ್ ಈಸ್ ನೋ ಮೋರ್ ದೆನ್ ಅ ಡ್ರೀಮ್. ಹಗ್ ಮೀ ಟೈಟ್, ಹೋಲ್ಡ್ ಮೀ ರೂಡ್, ಐ ಆಮ್ ಹಿಯರ್ ಫಾರ್ ಯು, ಮಿಸ್ ಯು ಡಿಯರ್ ಅಂತ ಸೋಫಿಯಾ ಬರ್ಕೊಂಡಿದ್ರೆ ಐ ಜಸ್ಟ್ ನೀಡ್ ಟು ಲವ್ ಯು ಟಿಲ್ ಮೈ last breath, to help you always be yourself. One day she will be mine. I live in a pain. I won't be enjoying my life until I get a life to love with you ಅಂತ ಅರುಣ್ ಬರ್ಕೊಂಡಿದ್ದ. ಇದನ್ನೆಲ್ಲ ಓದಿದ ಜಡ್ಜ್ ನೀವು ಮಾಡಿದ ನೀಚ ಕೆಲಸ ನಿಮಗೆ ನೆನಪಿದ್ಯಾ ಅಂತ ಛೀಮಾರಿ ಹಾಕಿದ್ರು. ಇಬ್ಬರಿಗೂ ಮದುವೆಯಾಗಿ ಒಂದು ಜೀವನವನ್ನ ರೂಪಿಸಿಕೊಂಡಿದ್ರಿ. ಇಬ್ಬರಿಗೂ ಮಕ್ಕಳಿದ್ರು. ಆದ್ರೂ ಕೂಡ ದೇಶ ಬಿಟ್ಟು ದೇಶಕ್ಕೆ ಬಂದು ಈ ರೀತಿಯ ಕೊಲೆಗಳನ್ನ ಮಾಡ್ತೀರಾ ಅಂತ ಸೋಫಿಯಾ ಹಾಗೂ ಅರುಣ್ಗೆ ಕೋರ್ಟ್ ಛೀಮಾರಿ ಹಾಕಿತ್ತು. ಕೊನೆಗೆ
ಸೋಫಿಯಾಗೆ 22 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದ್ರೆ ಅರುಣ್ಗೆ 27 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ಆದೇಶಿಸಿತ್ತು. ಸ್ಯಾಮ್ ಮೃತಪಟ್ಟ 3 ವರ್ಷಗಳಲ್ಲೇ ಈ ಇಬ್ರು ಆರೋಪಿಗಳಿಗೆ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿತ್ತು. ಇದರಿಂದ ಸ್ಯಾಮ್ ತಂದೆ ತಾಯಿ ಹಾಗೂ ಬಂಧುಗಳು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಮಗಳು ಮಾಡಿದ ಕೆಲಸವನ್ನ ನೋಡಿ ಸೋಫಿಯಾ ಪೋಷಕರು ತಲೆ ತಗ್ಗಿಸಿದ್ರು. ಸ್ಯಾಮ್ ಮಗನನ್ನ ಸೋಫಿಯಾ ಅಕ್ಕ ಆಸ್ಟ್ರೇಲಿಯಾದಲ್ಲೇ ಇದ್ದು ನೋಡ್ಕೊಳ್ತಿದ್ದಾಳೆ. ಇವತ್ತಿಗೂ ವಾರಕ್ಕೆ ಒಂದು ಸಲ ಮೆಲ್ಬೋರ್ನ್ ಪೊಲೀಸರು ವಿಡಿಯೋ ಕಾಲ್ ಮೂಲಕ ಸ್ಯಾಮ್ ಮಗನ ಯೋಗಕ್ಷೇಮವನ್ನ ವಿಚಾರಿಸುತ್ತಿದ್ದಾರೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.